ನೋಡಿ ಫ್ರೆಂಡ್ಸ್, ಇಲ್ಲಿಂದ ಬೆಟ್ಟದ ಮೇಲಕ್ಕೆ ದಾರಿ ಸ್ಟಾರ್ಟ್ ಆಗುತ್ತೆ. ದಾರಿ ಸ್ವಲ್ಪ ಚಿಕ್ಕದು, ನೀವು ಬೈಕಲ್ಲಿ ಬರೋರೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊ ಬನ್ನಿ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಫ್ರೆಂಡ್ಸ್, ಕೈಲಾಸಗಿರಿ ಮತ್ತು ಕೈವಾರ ಎರಡು ಒನ್ ಡೇಯಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿನ ಪರಿಸರ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಸ್ಟ್ ಬಿ, ನೋಡಲೇಬೇಕು ನೀವು ಈ ಪ್ಲೇಸ್ನ. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ 8ರಿಂದ 9 ಗಂಟೆ ಒಳಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂಸು ನೋಡೋದಕ್ಕೆ. ಪ್ಲೀಸ್ ಒಂದ್ಸರಿ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ರಂಟಲ್ಲಿ, ಅದೇ ಕೈಲಾಸಗಿರಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ಆ ಒಂದು ಬಂಡೆಯಲ್ಲಿ ಸುಮಾರು ದೇವಸ್ಥಾನಗಳನ್ನು ಕೆತ್ತನೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿನ ವಿಶೇಷತೆ ಅದೇ. ಆ ಒಂದೇ ಒಂದು ಬಂಡೆಯಲ್ಲಿ ಒಳಗಡೆ ದೇವಸ್ಥಾನಗಳನ್ನ ಕೆತ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿಗೆ ಬೈಕ್ಸ್ ಆಗಲಿ ಕಾರ್ ಆಗಲಿ ಇಲ್ಲಿಗೆ ಲಾಸ್ಟು, ಮೇಲೆವರೆಗೂ ಹೋಗೋದಿಲ್ಲ. ಇಲ್ಲೇ ಬೈಕು ಕಾರೆಲ್ಲ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಬನ್ನಿ, ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಕಾರ್ ಪಾರ್ಕಿಂಗ್ ಆಯಿತು ಫ್ರೆಂಡ್ಸ್. ಬನ್ನಿ, ಬೆಟ್ಟ ಹತ್ತೋದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಅನ್ನಪೂರ್ಣೇಶ್ವರಿ ಮಂದಿರಂ ಅಂತ ಇದೆ. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ ಫ್ರೆಂಡ್ಸ್. ಡೈಲಿ ಅನ್ನ ಸಂತರ್ಪಣೆ ಇರುತ್ತೆ. ನೋಡಿ, ಇದು ದೇವಸ್ಥಾನಕ್ಕೆ ದಾರಿ. ಬನ್ನಿ, ನೋಡಿ, ಮೇಲಿನವರೆಗೂ ಇದೇ ಥರ ಇರುತ್ತೆ, ಮೆಟ್ಲಿರೋದಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇದೇ ಥರ ಎಲ್ಲ ಬಂಡೆ ಎಲ್ಲ ಇರುತ್ತೆ, ಕಲ್ಲು. ನಾವು ಫ್ರೈಡೇ ಬಂದಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸಂಡೇ ಅಂತೂ ತುಂಬ ರಶ್ ಇರುತ್ತೆ, ಇಲ್ಲಿ ಜನ ಜಾಸ್ತಿ ಇರ್ತಾರೆ. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಇನ್ನು ಅಲ್ಲಿವರೆಗೂ ಹತ್ತಬೇಕು.
ನೋಡಿ ಫ್ರೆಂಡ್ಸ್, ಇದೇ ಕೈಲಾಸಗಿರಿ ಬೆಟ್ಟ. ಬನ್ನಿ ಒಳಗಡೆ ಹೋಗೋಣ. ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಂದನೇ ಫಸ್ಟ್ ಎಂಟ್ರೆನ್ಸ್ ಇಲ್ಲೇ, ಇಲ್ಲಿಂದನೇ ಹೋಗಬೇಕಾಗುತ್ತೆ ಒಳಗಡೆಗೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ, ನಿಶ್ಶಬ್ದತೆ ಕಾಪಾಡಿ. ಇಲ್ಲಿ ಕ್ಯಾಮೆರಾ ಫೋನ್ಸು ಅಲೋ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್, ಬೋರ್ಡ್ ಬೇರೆ ಹಾಕಿದ್ದಾರೆ. ನೋಡಿ ಹೆಂಗೋ ಕತ್ಲು ಅಂದ್ಕೊಂಡೆ, ಬಂದವ್ರು ಲೈಟ್ ಹಾಕಿದ್ರು, ನಿಮಗೆ ತೋರಿಸೋದಕ್ಕೆ ತುಂಬ ಹೆಲ್ಪ್ ಆಯಿತು. ನೋಡಿ ಒಳಗಡೆ ತುಂಬ ಚೆನ್ನಾಗಿದೆ. ಇದೇ ಕೈಲಾಸಗಿರಿ ಕೇವ್ಸ್. ಬನ್ನಿ ದೇವರ ದರ್ಶನಕ್ಕೆ ಹೋಗೋಣ. ನೋಡಿ ಇಲ್ಲಿ ಫಸ್ಟು ನಮಗೆ ಗಣೇಶನ ದೇವಸ್ಥಾನ ಸಿಗುತ್ತೆ. ನೋಡಿ ಇದು ಗಣಪತಿಯ ದೇವಸ್ಥಾನ. ನಮಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಶಿವನ ದೇವಸ್ಥಾನ ಸಿಗುತ್ತೆ. ಬಟ್ ಅಲ್ಲಿ ನನಗೆ ಕ್ಯಾಮರಾ ಫೋನ್ ಅಲೋ ಮಾಡಲಿಲ್ಲ ಫ್ರೆಂಡ್ಸ್, ಸಾರಿ. ನೋಡಿ ಇದೊಂದು ದೇವಸ್ಥಾನ. ನೋಡಿ ಇನ್ನು ವರ್ಕ್ ಪ್ರೊಸೆಸಿಂಗಲ್ಲಿದೆ. ಒಳಗಡೆ ದೊಡ್ಡದು ಶಿವಲಿಂಗನ ಕೆತ್ತನೆ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ದೊಡ್ಡದು ಶಿವನ ಲಿಂಗನ ಕೆತ್ತನೆ ಮಾಡ್ತಿದ್ದಾರೆ, ಇನ್ನೂ ವರ್ಕ್ ಪ್ರೊಸೆಸಿಂಗಲ್ಲಿದೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಶಿವಲಿಂಗ. ಮೇಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕ್ಷೇತ್ರನ, ನೀವೊಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.